ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಧನುರಾಶಿ ಅಂದರೆ ಧನುಸ್ಸು ರಾಶಿ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು, ಅವರ ಈ ತಿಂಗಳ ಲಾಭ ನಷ್ಟಗಳು, ಆಗುಹೋಗುಗಳು ಹಾಗೂ ಈ ಮಾಸದಲ್ಲಿ ಅವರಿಗೆ ಯಾವ ರೀತಿ ಅಭಿವೃದ್ಧಿ, ಯಾವ ವಿಚಾರದಲ್ಲಿ ಸಂಕಷ್ಟ ಒದಗಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಈ ಮಾಸದಲ್ಲಿ ನೀವು ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭವನ್ನು ನೀವು ನೋಡ್ಬೋದು. ಅದೇ ರೀತಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಗಳು ಸಿಗುತ್ತೆ. ಅಂದರೆ ಒಂದು ವಾರ ಲಾಭವಾಗಿದ್ದರೆ ಒಂದು ವಾರ ನಷ್ಟ, ಮತ್ತೊಂದು ವಾರ ಲಾಭ ಆಗಿದ್ರೆ ಮತ್ತೊಂದು 3 ದಿನ ನಷ್ಟ, ಮತ್ತೊಂದು 3 ದಿನ ಲಾಭ. ಈ ಥರ ಲಾಭ ನಷ್ಟ ಅಂಥೇಳಿ ಸಂಪೂರ್ಣ ಇಡೀ ತಿಂಗಳು ಕೂಡ ಸರಿದೂಗಿಸ್ಕೊಂಡು ಏನೋ ಪರವಾಗಿಲ್ಲಪ್ಪ, ಈ ಕಡೆ ಲಾಭವೂ ಆಗ್ತಾ ಇಲ್ಲ, ನಷ್ಟವೂ ಆಗ್ತಾ ಇಲ್ಲ, ಹಣಕಾಸೆಲ್ಲೋ ಈ ಕಡೆಯಿಂದ ಬರುತ್ತೆ, ಮತ್ತಿನ್ನೆಲ್ಲೋ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಈ ಕಡೆಯಿಂದೆಲ್ಲ ಬರುತ್ತೆ, ಮತ್ತಿನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಥರದ ಹಣಕಾಸಿನ ವಹಿವಾಟುಗಳನ್ನು ಮಾಡ್ತೀರಾ. ಜಾಗ್ರತೆಯಿಂದ ಮಾಡಿ. ಒಂದು ಕಡೆ ಲಾಕ್ ಆದರೆ ಸಾಲದ ಸುಡಿಯಲ್ಲಿ, ಹಣಕಾಸಿನ ಬಿಕ್ಕಟ್ಟಿನಲ್ಲಿ ಸಿಗಾಕೊಳ್ಳತಕ್ಕಂಥ ಸಂಭವ ಬರತಕ್ಕಂಥದ್ದು ನಿಮಗೆ. ಪ್ರಮುಖವಾಗಿ ಧನುರಾಶಿಯವರಿಗೆ ನಿಮ್ಮ ಜೀವನದ ಅತಿ ಮುಖ್ಯ ಮಾಸ, ಜೀವನದ ಬದಲಾವಣೆಗೆ ಅತಿ ದೊಡ್ಡ ತಿರುವು ಈ ಮಾಸದಲ್ಲಿ ಸಿಗತಕ್ಕಂಥದ್ದು. ಪ್ರಮುಖ ಈ ಮಾಸದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಅಧಿಕವಾಗತಕ್ಕಂಥದ್ದು. ಅಂತಂದರೆ ನಿಮ್ಮ ಕೀರ್ತಿ ಪ್ರತಿಷ್ಠೆ, ನಿಮ್ಮ ಹೆಸರು ವೃದ್ಧಿ ಆಗತಕ್ಕಂಥದ್ದು, ಒಳ್ಳೆ ಹಣಕಾಸಿನ ಸಂಪಾದನೆ ಮಾಡ್ತೀರಾ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆದುಕೊಳ್ತೀರ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡತಕ್ಕಂಥ ಸಮಯ ಭಗವಂತ ಈ ಮಾಸದಲ್ಲಿ ನಿಮಗೆ ಲಭಿಸ್ಕೊಟ್ಟಿದ್ದಾನೆ. ಪ್ರಮುಖವಾಗಿ ಈ ಮಾಸದಲ್ಲಿ ಉತ್ತಮವಾದಂತಹ ನಿಮ್ಮ ಕನಸಿನ ಮನೆಯನ್ನು, ವಾಹನವನ್ನು ಖರೀದಿ ಮಾಡತಕ್ಕಂಥ ಯೋಗ ಭಗವಂತ ಈ ಮಾಸದಲ್ಲಿ ಕರುಣಿಸ್ಕೊಟ್ಟಿದ್ದಾನೆ. ಅಂದರೆ ಒಳ್ಳೆ ಮನೆಯನ್ನು ಪರ್ಚೇಸ್ ಮಾಡಬೇಕು, ಪ್ರತಿಯೊಬ್ಬರ ಆಸೆ. ಸ್ವಂತ ಒಂದು ಸೂರಿರಬೇಕು, ಸ್ವಂತ ಒಂದು ಗೂಡಿರಬೇಕು. ಸದಾಕಾಲ ಒಂದು ಮನೆ ಇದ್ದರೆ ಸಾಕಪ್ಪ, ತಿನ್ನೋಕ್ಕೆ 1-3 ಹೊತ್ತು ಊಟ, ಚೆನ್ನಾಗಿರತಕ್ಕಂಥ ಒಂದು ಸೂರು, ಹಾಕೊಳ್ಳೋಕ್ಕೊಂದು ಬಟ್ಟೆ ಇದ್ರೆ ಸಾಕು ಅಂತ ಎಷ್ಟೋ ಜನಗಳು ಆಸೆಯನ್ನು ಇಟ್ಕೊಂಡಿರ್ತಾರೆ. ಆ ಆಸೆಗಳಲ್ಲಿ ಪ್ರಮುಖವಾಗಿ ಧನುರಾಶಿಯಲ್ಲಿ ಯಾರು ಈ ಆಸೆಗಳನ್ನು ಇಟ್ಕೊಂಡಿದ್ದೀರಾ ಅವರಿಗೆ ಶುಭದ ಸಮಯ. ಅನಿರೀಕ್ಷಿತವಾಗಿ ಹಣಕಾಸು ಒಂದಾಟವೇ ಆಗ್ತಿರಲ್ಲ, ಪ್ಲಾನೇ ಇರೋದಿಲ್ಲ ನಿಮಗೆ. ಕೆಲವರಿಗೆ ಮನೆ ತಗೊಳ್ಬೇಕು ಅಂತಿರುತ್ತೆ, ವರ್ಷ ಇದೇ ಮಾಸದಲ್ಲಿ ತೆಗೆದುಕೊಳ್ಬೇಕು, ಹೀಗೆ ತೆಗೆದುಕೊಳ್ಬೇಕು ಅಂತ ಇರೋದಿಲ್ಲ ನಿಮಗೆ. ಆ ಎಲ್ಲ ಇಷ್ಟೈಶ್ವರ್ಯ ಈ ಮಾಸದಲ್ಲಿ ಇರ್ತಾನೆ, ಭಗವಂತ ಈಡೇರಿಸಿ ಕೊಡ್ತಾನೆ. ಸೊ ಹಾಗಾಗಿ ಏನು ಹೊಸ ಮನೆಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ, ಹೊಲ ಗದ್ದೆಗಳು ಸೈಟನ್ನು ಖರೀದಿ ಮಾಡಬೇಕು ಅಂತಿದ್ರೆ, ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ರೆ, ಶುಭ ಮುಹೂರ್ತ, ಶುಭ ಮಾಸ, ಶುಭ ಪಕ್ಷ, ಶುಭ ತಿಥಿ, ಶುಭ ನಕ್ಷತ್ರ, ಅಂದರೆ ಎಲ್ಲವೂ ಶುಭವಾಗಿದೆ ಅಂತೇಳಿ ಖಂಡಿತವಾಗಿಯೂ ನೀವು ಪರ್ಚೇಸ್ ಮಾಡತಕ್ಕಂಥದ್ದು. ಅದು ನಿಮಗೆ ಒಳ್ಳೆ ಲಾಭವನ್ನು ಕೊಡತಕ್ಕಂಥದ್ದು. ಅದೇ ರೀತಿ ಯಾರು ದೂರದ ಪ್ರಯಾಣವನ್ನು, ಪ್ರವಾಸವನ್ನು ಹೋಗಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಈ ಮಾಸದಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಅವರಿಗೆ ಲಾಭದಾಯಕ ಮಾಸ. ಖಂಡಿತ ಪ್ರಯಾಣವನ್ನು ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆ ಲಾಭದ ಅಪೇಕ್ಷೆಗಳಾಗತಕ್ಕಂಥದ್ದು ಇರುತ್ತೆ. ಅದೇ ರೀತಿ ಯಾರು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ, ಅಂದರೆ ಫಿನಾನ್ಸ್ ಸೆಕ್ಟರ್ಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ, ಫಿನಾನ್ಸ್ ನಡೆಸ್ತಾರೆ, ಅವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ನಿಮ್ಮ ಹಣಕಾಸು ಯಾವುದು ಸ್ಟ್ರಕ್ ಆಗಿತ್ತು ಅಂತ ನಿಮಗೆ ಅನಿಸ್ತಿದೆ, ಅಥವಾ ಯಾವುದು ಹಣಕಾಸು ಬರಬೇಕಾಗಿರೋದು ಹಾಗೆ ನಿಂತೋಗಿದೆ, ಆ ಹಣಕಾಸು ನಿಮಗೆ ಬರತಕ್ಕಂಥದ್ದಾಗತ್ತೆ. ಹಾಗೂ ನಿಮಗೆ ಆ ವಿಚಾರದಲ್ಲಿ ಲಾಭವೂ ಕೂಡ ಆಗುತ್ತೆ. ಪ್ರಮುಖವಾಗಿ ನಿಮಗೆ ಈ ಮಾಸದಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯವನ್ನು ಪ್ರಶಂಸಿಸ್ತಾರೆ, ಗುರುತಿಸುವಿಕೆಯನ್ನು ಮಾಡ್ತಾರೆ. ಅದೇ ರೀತಿ ನಿಮ್ಮ ಪ್ರಭಾವ, ನಿಮ್ಮ ವ್ಯಕ್ತಿಗತ ಒಂದಷ್ಟು ನಡವಳಿಕೆಗಳು ಸಮಾಜದಲ್ಲಿ ಈ ವ್ಯಕ್ತಿ ತುಂಬ ಚೆನ್ನಾಗಿ ನಡ್ಕೊಳ್ತಾನಪ್ಪ, ಈ ವ್ಯಕ್ತಿ ಒಂದಷ್ಟು ಪರಿಪೂರ್ಣ ಆಗಿದ್ದಾನೆ, ಇವನ್ನ ನೋಡಿ ಇತರರು ಕೂಡ ಕಲಿಬೇಕು ಎಂಬ ಮಾತುಗಳು ಬರುತ್ತೆ. ಹಾಗಾಗಿ ನಿಮ್ಮ ನಡವಳಿಕೆಯಿಂದ ಯಥೇಚ್ಛವಾಗಿ ತುಂಬ ಜನ ಇನ್ಸ್ಪಿರೇಷನ್ಸ್ ಆಗಿ ತುಂಬ ಜನ ಪಾಸಿಟಿವ್ಗಳು ತೆಗೆದುಕೊಳ್ತೀರ. ಅದು ನಿಮಗೆ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇನ್ನೂ ಹೊಸದಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡತಕ್ಕಂಥ ಪ್ರೇರೇಪಣಾ ಶಕ್ತಿಯೂ ಕೂಡ ಅದಾಗಿರುತ್ತೆ. ಪ್ರಮುಖವಾಗಿ ನಿಮಗೆ ಕೋರ್ಟು ಕಚೇರಿಗಳಿಂದ ಇರತಕ್ಕಂಥ ಒಂದಷ್ಟು ಕೇಸ್ಗಳಿಂದ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೋರಾಡ್ತಿರ್ತೀರ. ಆ
ಕೇಸಿಂದ ಹೊರಗಡೆ ಬಂದರೆ ಸಾಕಪ್ಪ, ಅಲ್ಲಾಡಿ ತುಂಬ ಸುಸ್ತಾಗೋಗಿದೆ ಅಂತ ಹತಾಶೆಗಳಿಗಾಗಿರ್ತೀರ. ಈ ಮಾಸದಲ್ಲಿ ಆ ವಿಚಾರದ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಕೊಂಚ ಮಟ್ಟಿಗೆ ನಿರಾಸೆ ಆಗುತ್ತೆ. ಈ ಮಾಸವು ಕೂಡ ಕೋರ್ಟು ಕಚೇರಿ ವಿಚಾರದಲ್ಲಿ ನಿಮಗೆ ಕೊಂಚ ಮಟ್ಟಿಗೆ ಹಿಂಬಡತಿ ಆಗುತ್ತೆ, ಅಂದರೆ ಕೊಂಚ ಮಟ್ಟಿಗೆ ಹಿಂದೆ ಸರಿಯತಕ್ಕಂಥ ಸನ್ನಿವೇಶಗಳು ಬರುತ್ತೆ, ಹಾಗೂ ವ್ಯಾಜ್ಯಗಳು ಮುಂದುವರಿಯತಕ್ಕಂಥದ್ದಾಗತ್ತೆ. ಅದೇ ರೀತಿ ಪ್ರಯಾಣ ಮಾಡಬೇಕಾದ್ರೆ ಚಾಲಕರು ಜಾಗ್ರತೆಯಿಂದ ವಾಹನವನ್ನು ಚಾಲನೆ ಮಾಡತಕ್ಕಂಥದ್ದು, ಇಲ್ಲದಿದ್ದರೆ ಅಪಘಾತಗಳು ಜಾಸ್ತಿ ಸಂಭವ ಆಗತಕ್ಕಂಥದ್ದು ಇರುತ್ತೆ ಅಂತ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇರೋ ಧನುರಾಶಿಯವರು ಜಾಗ್ರತೆಯಿಂದ ವ್ಯವಹರಿಸಿ. ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಹಾಗೂ ಸಂಬಂಧಗಳಲ್ಲಿ ಬಿರುಕು ಮೂಡೋದು ಜಾಸ್ತಿ ಆಗತಕ್ಕಂಥದ್ದಾಗುತ್ತೆ. ಈ ಮಾಸ ಚಿಂತೆಯಿಂದ ಮಾನಸಿಕ ಒತ್ತಡಗಳಿಂದ ಕೂಡಿರತಕ್ಕಂಥ ಮಾಸವಾಗಿರುತ್ತೆ. ಅದೇ ರೀತಿ ಈ ಮಾಸ ಸದಾಕಾಲ ಜಂಜಾಟದ ಮಾಸ. ಪ್ರಮುಖವಾಗಿ ಯಾರು ತರಕಾರಿಯ ಹೂವಿನ ಬಿಸ್ನೆಸ್ ಅಂದರೆ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ನಷ್ಟದ ಮಾಸ ಅಂತೇಳಿದ್ರು ಕೂಡ ತಪ್ಪಲಾರದು. ಅಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವಾಗತ್ತೆ ಈ ಮಾಸ ಅಂತೇಳಿ. ನಿಮಗೆ ಮಾಡತಕ್ಕಂಥ ಹೂವಿನ, ಹಣ್ಣಿನ ಹಾಗೂ ಆ ಥರ ವ್ಯಾಪಾರವನ್ನು ಮಾಡತಕ್ಕಂಥ ಒಂದಷ್ಟು ವ್ಯಾಪಾರಸ್ಥರು ಜಾಗ್ರತೆಯಿಂದ ಈ ವಾರ ವ್ಯಾಪಾರವನ್ನು, ಅಂದರೆ ಈ ವಾರ ಸಹಿತವಾಗಿ ಈ ತಿಂಗಳು ಏನು ಅಕ್ಟೋಬರ್ ತಿಂಗಳಿದೆ ಅಲ್ಲಿ ವ್ಯಾಪಾರವನ್ನು ಮಾಡತಕ್ಕಂಥದ್ದು, ಇಲ್ಲದಿದ್ದರೆ ನಷ್ಟ ನೋಡತಕ್ಕಂಥದ್ದಾಗತ್ತೆ ಅಂತ. ಈ ಮಾಸ ನೀವೇನಾದರೂ ನಾನು ಯಾರೋ ಒಬ್ಬ ಸ್ನೇಹಿತರನ್ನು ನಂಬಿ ಅವನು ಶೇರ್ ಮಾರ್ಕೆಟ್ ಕಲ್ತಿದ್ದಾನಂತಪ್ಪ, ಅವನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿ, ಅವನು ನಂಬಿ ನಾನು ದುಡ್ಡನ್ನು ಕೊಡ್ತೇನೆ, ಅಥವಾ ನನ್ನ ದೂರದ ಒಬ್ಬ ಸ್ನೇಹಿತ ಇದ್ದಾನೆ, ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಹಣಕಾಸಿನ ನೆರವು ಬೇಕಾಗತ್ತೆ ಅಂತ ನನಗೆ ಕೇಳಿದ್ದಾನೆ, ಅವನಿಗೆ ಹಣಕಾಸನ್ನು ಕೊಡ್ತೇನೆ, ಆ ಕೆಲಸ ಕಾರ್ಯ ಏನು ಅಂತಲೂ ನನಗೆ ಗೊತ್ತಿಲ್ಲ, ಅಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನನಗೆ, ಆ ಕೆಲಸವನ್ನು ಹತ್ತಿರದಿಂದನೂ ಕೂಡ ನಾನು ನೋಡಿಲ್ಲ, ಅವನು ಕೆಲಸ ಮಾಡ್ತಾನೆ, ಬಂದಿರೋದು ನನಗೆ ಲಾಭ ಕೊಡ್ತಾನೆ ಅಂತ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಸೂಕ್ತ. ಇಲ್ಲದಿದ್ದರೆ ಈ ಕಡೆ ಹಣವೂ ಹಾಳು, ಮಾನಸಿಕ ವೇದನೆಗಳು ಕೂಡ ಜಾಸ್ತಿ ಆಗುತ್ತೆ, ವೃತ್ತಿ ತಿರುಗಾಟಗಳು ಕೂಡ ಜಾಸ್ತಿ ಆಗತಕ್ಕಂಥದ್ದು. ಸೊ ಹಾಗಾಗಿ ಈ ಥರ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯ ಹೆಜ್ಜೆ ಇಡತಕ್ಕಂಥದ್ದು ಅಂತ. ಧನುರಾಶಿಯವರು ಈ ಮಾಸದಲ್ಲಿ ಗಣಪತಿಯನ್ನು ಆರಾಧನೆಯನ್ನು ಮಾಡಿ. ಯಾರು ಗಣಪತಿಯ ಆರಾಧನೆಯನ್ನು ಮಾಡ್ತಾರೋ ಸಂಪೂರ್ಣ ವಿಘ್ನಗಳು ಗಣಪತಿಯೇ ಮುಂದೆ ದೂರ ಮಾಡಿಕೊಡ್ತೇನೆ ಅಂತ ಶಾಸ್ತ್ರಕಾರರು ಉಲ್ಲೇಖಿಸುತ್ತಾರೆ. ಹಾಗಾಗಿ ಗಣಪತಿನ ಆರಾಧನೆ ಮಾಡಿ ಈ ಮಾಸದಲ್ಲಿ ಬರ್ತಕ್ಕಂಥ ಅಷ್ಟು ವಿಘ್ನಗಳನ್ನ ಆ ಗಣಪತಿ ದೂರ ಮಾಡಿ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಹಿತ ಪ್ರಮುಖ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಮ್ಮ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಎಲ್ಲ ಹಿತೈಷಿಗಳೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಶುಭಮಸ್ತು.